ಫ್ರೆಂಡ್ ನಮಸ್ಕಾರ, ನಾನಿದ್ದೀನಿ. ಇವತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ವೆಬ್ಸೈಟ್ ಮೂಲಕ ಅರ್ನಿಂಗ್ ಮಾಡೋದು ಅಂತ. ವೆಬ್ಸೈಟ್ ಅಂದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಗಾಬರಿ ಹಾಕಿ ಹೋಗ್ಬೇಡಿ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಕೀವರ್ಡ್ ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, SEO ಮಾಡೋ ಅವಶ್ಯಕತೆ ಇಲ್ಲ, ಹಾಗೂ ಫ್ರೆಂಡ್ಸ್ ಇಲ್ಲಿ ಒಂದು ನಿಮಗೆ ಸ್ವತಃ ಆರ್ಟಿಕಲ್ ಬರೆಯೋ ಅವಶ್ಯಕತೆ ಇಲ್ಲ. ಇವತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಚಾಟ್ ಜಿಪಿಟಿನ ಬಳಸ್ಕೊಂಡು ಆರ್ಟಿಕಲ್ಸ್ಗಳನ್ನು ಬರೆದು ಹೇಗೆ ನೀವು ಸಿಂಪಲ್ ಕಾಪಿ ಪೇಸ್ಟ್ ಕೆಲಸನ ಮಾಡಿ ಹೇಗೆ ಅರ್ನಿಂಗ್ ಮಾಡೋದು ಅಂತ ಹೇಳ್ತಿದ್ದೀನಿ. ಸೊ ಇವತ್ತೇ ನಾನು ನಿಮಗೆ ಈ ಟೆಕ್ನಿಕ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದಿಲ್ಲ ಫ್ರೆಂಡ್ಸ್. ಇದು ತುಂಬಾ ಇಂಟ್ರೆಸ್ಟಿಂಗ್ ಇರುವಂತಹ ಟೆಕ್ನಿಕ್ ಇದೆ. ಯಾರಿದ್ರು ಇದ್ರ ಮೇಲೆ ವರ್ಕ್ ಮಾಡಬಹುದು ವಿತ್ ಪ್ರೂಫ್ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಬನ್ನಿ ಹಾಗೆ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋ ಮುಂಚೆ ನೀವು ಇಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ನಿಮಗೋಸ್ಕರ ನಾನು ರೆಗ್ಯುಲರ್ ಬೇಸಿಸ್ ಮೇಲೆ ಆನ್ಲೈನ್ ಮನಿ ಮೇಕಿಂಗ್ ವಿಡಿಯೋಸ್ ಅನ್ನ ತರ್ತಾ ಇರ್ತೀನಿ, ಬೇರೆ ಬೇರೆ ಮೆಥಡ್ಸ್ ಅನ್ನ ಹೇಳ್ತಾ ಇರ್ತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ಏನಾಗುತ್ತೆ, ನಾ ಯಾವಾಗ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನೋ ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಕಳಿಸ್ತೀನಿ, ಎಲ್ಲಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ಫ್ರೆಂಡ್ಸ್ ಇಲ್ಲಿ ವಿಡಿಯೋನ ಶುರು ಮಾಡೋ ಮುಂಚೆ ನಿಮ್ಮ ಜೊತೆ ಒಂದು ಮಾತನ್ನ ಶೇರ್ ಮಾಡೋದಿತ್ತು. ಸೊ ತುಂಬಾ ಜನ ನನಗೆ ಬ್ಲಾಗಿಂಗ್ ಮೇಲೆ ಕೋರ್ಸ್ ಅನ್ನು ತಗೊಂಡು ಬನ್ನಿ ಅಂತ ಹೇಳ್ತಿದ್ರು. ಸೊ ನಿಮಗೋಸ್ಕರ ಫ್ರೆಂಡ್ಸ್ ನಾನು ಬ್ಲಾಗಿಂಗ್ ಮೇಲೆ ಕೋರ್ಸ್ ಅನ್ನು ತಗೊಂಡು ಬಂದಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ನಾನು ಬ್ಲಾಗಿಂಗ್ ಯಾವ ರೀತಿ ಮಾಡ್ತೀನಿ, ಹೇಗೆ ಆರ್ಟಿಕಲ್ ಬರ್ತೀನಿ, ಕೀವರ್ಡ್ ರಿಸರ್ಚ್ ಹೇಗೆ ಮಾಡ್ತೀನಿ, ಹಾಗೂ ಫ್ರೆಂಡ್ಸ್ ಇಲ್ಲಿ ಏನೆಲ್ಲ ನಾನು ಸೀಕ್ರೆಟ್ಸ್ ಅನ್ನ ಇದೆ ಅದೆಲ್ಲ ಫ್ರೆಂಡ್ಸ್ ಈ ಕೋರ್ಸ್ ನಾನು ಕವರ್ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಬ್ಲಾಗಿಂಗ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತಂದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ಆ ಕೋರ್ಸ್ ಅನ್ನು ಹೋಗಿ ಚೆಕ್ಔಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಇನ್ನೊಂದು ಮತ್ತೆ ಫ್ರೆಂಡ್ಸ್, ಅದು ಫ್ರೆಂಡ್ಸ್ ಈ ಕೋರ್ಸ್ ಅಲ್ಲಿ ನಾನು ರೆಗ್ಯುಲರ್ ಆಗಿ ಹೊಸ ವಿಡಿಯೋಸ್ಗಳು ಅಪ್ಲೋಡ್ ಮಾಡ್ತಿದ್ದೀನಿ. ಅದೆಲ್ಲ ಫ್ರೆಂಡ್ಸ್ ನಿಮಗೆ ನೋಡಕ್ ಸಿಗುತ್ತೆ. ಓಕೆ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು, ನಾನು ನಿಮ್ಮ ಜೊತೆ ಒಂದು ವೆಬ್ಸೈಟ್ ಅನ್ನ ಶೇರ್ ಮಾಡ್ತಿದ್ದೀನಿ. ಸೊ ಇದ್ರ ಹೆಸರು ಬಂದ್ಬಿಟ್ಟು ಬಜ್ ಫೀಡ್ ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ಇದರ ಟ್ರಾಫಿಕ್ ಅನ್ನ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಟ್ರಾಫಿಕ್ ಇದಕ್ಕೆ ಬರುತ್ತೆ ಅಂತ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಮಂತ್ಲಿ ಎಷ್ಟು ಟ್ರಾಫಿಕ್ ಬರುತ್ತೆ ಗೊತ್ತಾ? 86.8 ಮಿಲಿಯನ್ ಫ್ರೆಂಡ್ಸ್ ಮಂತ್ಲಿ ಟ್ರಾಫಿಕ್ ಬರುತ್ತೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಎಷ್ಟೊಂದು ಇಲ್ಲಿ ಇವರು ಅರ್ನ್ ಮಾಡ್ತಾ ಇರ್ಬೋದು ಅಂತ. ಹಾಗೂ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇವ್ರ ಆರ್ಟಿಕಲ್ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇವರು ಯಾವ ರೀತಿ ಬರ್ತಿದ್ದಾರೆ ಅಂತ, 22 ಟ್ವೀಟ್ಸ್ ದಟ್ ಪ್ರೂವ್ ವೈ ಆಸ್ಕ್ SRK ವಿಲ್ ನೆವರ್ ಗೋ ಔಟ್ ಆಫ್ ಸ್ಟೈಲ್ ಅಂತಿದೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇವಾಗ ಇಲ್ಲಿ ಫ್ರೆಂಡ್ಸ್ ಇವರು ಕೀವರ್ಡ್ ರಿಸರ್ಚ್ ಮಾಡ್ತಿಲ್ಲ. ಓಕೆ, ಸೊ ಯಾಕಂದ್ರೆ ನಮಗೆ ಟೈಟಲ್ ಇಂದನೇ ಗೊತ್ತಾಗುತ್ತೆ ಇಲ್ಲಿ ಫ್ರೆಂಡ್ಸ್ ಇವರು ಕೀವರ್ಡ್ ರಿಸರ್ಚ್ ಮಾಡಿಲ್ಲ ಅಂತ. ಓಕೆ, ಸೊ ನೋಡಿ, ಯಾರಾದ್ರೂ ನೀವೇ ಇಮೇಜಿನ್ ಮಾಡ್ಕೊಳ್ಳಿ, ಗೂಗಲಲ್ಲಿ ಬಂದು ಯಾರಾದ್ರೂ ಈ ರೀತಿ ಸರ್ಚ್ ಮಾಡ್ತಾರ, ಇಂಪಾಸಿಬಲ್ ಇದೆ ರೈಟ್. ಸೊ ಈ ರೀತಿ ಯಾರು ಸರ್ಚ್ ಮಾಡೋದಿಲ್ಲ. ಬಟ್ ಇದು ಫ್ರೆಂಡ್ಸ್ ಇವರಿಗೆ ಮ್ಯಾಟರೇ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಯಾವುದೇ ರೀತಿ ಗೂಗಲಲ್ಲಿ ರ್ಯಾಂಕ್ ಆಗೋಗೋಸ್ಕರ ಆರ್ಟಿಕಲ್ ಬರೀತಲ್ಲ, ಹಾಗೂ ಇಲ್ಲಿ ಫ್ರೆಂಡ್ಸ್ ಇವರು SEO ಮಾಡ್ತಿಲ್ಲ. ಓಕೆ, ಸೊ ಹಾಗೂ ಫ್ರೆಂಡ್ಸ್ ಇವರು ಕೀವರ್ಡ್ ರಿಸರ್ಚ್ ಮಾಡ್ತಿಲ್ಲ. ಓಕೆ, ಸೊ ಆದ್ರೂ ಕೂಡ ಫ್ರೆಂಡ್ಸ್ ನೋಡ್ತಾ ಇರಬಹುದು ಎಷ್ಟು ಟ್ರಾಫಿಕ್ ಬರ್ತಿದೆ, ಹೇಗೆ ಸಾಧ್ಯತೆ ಅದು ಕೂಡ ನಾನು ನಿಮಗೆ ಹೇಳ್ತಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರೆ ಇವರು ಟ್ರಾಫಿಕ್ ಇಲ್ಲಿಂದ ಬರುತ್ತೆ ಗೊತ್ತಾ? ಹೈಯೆಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಯುನೈಟೆಡ್ ಸ್ಟೇಟ್ ಇಂದ ಬರುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಗೊತ್ತಿದ್ದು ಇದೇನು ವೆಬ್ಸೈಟ್ ಇದೆಲ್ಲ ಫ್ರೆಂಡ್ಸ್, ಹೈಯೆಸ್ಟ್ ಟ್ರಾಫಿಕ್ ಯುನೈಟೆಡ್ ಸ್ಟೇಟ್ ಇಂದ ಬರುತ್ತೆ ಅಂದ್ರೂ ಕೂಡ ಇಲ್ಲಿ ಫ್ರೆಂಡ್ಸ್ ಇವರು ಇಂಡಿಯನ್ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡ್ತಿದ್ದಾರೆ. ಯಾಕೆ ಇಂಡಿಯನ್ ಕಂಟೆಂಟ್ ಇಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ? ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರಬಹುದು ಆಲ್ಮೋಸ್ಟ್ ಫ್ರೆಂಡ್ಸ್ ನಿಮಗೆ ಇಂಡಿಯನ್ ಕಂಟೆಂಟ್ ನೋಡೋಕೆ ಸಿಗುತ್ತೆ. ಓಕೆ, ಇಲ್ಲಿ ನೋಡ್ತಾರ. ಸೊ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್, ಇವರಿಗೆ ಟ್ರಾಫಿಕ್ ಇಲ್ಲಿಂದ ಬರ್ತದೆ ಯುನೈಟೆಡ್ ಸ್ಟೇಟ್, ಜಪಾನ್, ಕೆನಡಾ, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ ಇಂದ ಬರ್ತದೆ ಅಂದಮೇಲೆ ಯಾಕೆ ಇವರು ಇಂಡಿಯನ್ ಕಂಟೆಂಟ್ ಮೇಲೆ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ? ಯಾಕೆ ಇಂಡಿಯನ್ ಕಂಟೆಂಟ್ ನ ಇವರು ಪಬ್ಲಿಷ್ ಮಾಡ್ತಿದ್ದಾರೆ? ಯಾಕೆಂದ್ರೆ ಫ್ರೆಂಡ್ಸ್ ಇಲ್ಲಿ ಇವರು ಯಾವುದೇ ರೀತಿ ಕೆಟಗರಿ ಮೇಲೆ ವರ್ಕ್ ಮಾಡ್ತಿಲ್ಲ, ಒಂದೇ ಪರ್ಟಿಕ್ಯುಲರ್ ಕೆಟಗರಿ ಮೇಲೆ ಇವರು ವರ್ಕ್ ಮಾಡ್ತಿಲ್ಲ. ಇಲ್ಲಿ ಫ್ರೆಂಡ್ಸ್ ಇವರು ಉದ್ದೇಶ ಏನಂದ್ರೆ ಆದಷ್ಟು ಹೆಚ್ಚಾಗಿ ಆರ್ಟಿಕಲ್ಸ್ ಗಳನ್ನ ಬರೆದು ಪಬ್ಲಿಷ್ ಮಾಡೋದು ಮಾತ್ರ ಇವ್ರದ್ದು ಉದ್ದೇಶ ಇದೆ. ಓಕೆ, ಹಾಗೂ ಫ್ರೆಂಡ್ಸ್ ಇವಾಗ ನೀವು ಬಂದು ನೋಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವರಿಗೆ ಟ್ರಾಫಿಕ್ ನೋಡಿ ಫ್ರೆಂಡ್ಸ್ ಎಲ್ಲಿಂದ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಬಂದು ನೋಡಿದ್ರೆ ಡೈರೆಕ್ಟ್ ಫ್ರೆಂಡ್ಸ್ ಇವರಿಗೆ 42% ಬರುತ್ತೆ. ಓಕೆ, ಅದರಲ್ಲೂ ಕೂಡ ಫ್ರೆಂಡ್ಸ್ ನೋಡ್ತಾ ಇರಬಹುದು ಸರ್ಚ್ ಇಂದ ಎಷ್ಟು ಬರುತ್ತೆ, 34% ಬರುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಒಂದು ಇಂಪಾರ್ಟೆಂಟ್ ವಿಷಯ ನಿಮಗೆ ನೋಡಬೇಕಾಗುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ಫ್ರೆಂಡ್ಸ್ ಇವರಿಗೆ 12% ಇವರಿಗೆ ಟ್ರಾಫಿಕ್ ಬರುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದರಲ್ಲಿ ಇವರಿಗೆ 86 ಮಿಲಿಯನ್ ಟ್ರಾಫಿಕ್ ಮಂತ್ಲಿ ಬರುತ್ತೆ ಅಂದ್ರೆ 12% ಫ್ರೆಂಡ್ಸ್ ಇವರಿಗೆ ಸೋಷಿಯಲ್ ಮೀಡಿಯಾದಿಂದ ಬರುತ್ತೆ. ಸೊ ಇದು ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. ಸೊ ಇದು ಫ್ರೆಂಡ್ಸ್ ನಿಮಗೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇವತ್ತು ಫ್ರೆಂಡ್ಸ್ ನಾವೇನ್ ಮಾಡ್ತಿದ್ವಿ ಗೊತ್ತಾ, ನಾವೇನು ಆರ್ಟಿಕಲ್ ಬರಿತಿದೀವಲ್ಲ, ಇಲ್ಲಿ ನಾವು ಗೂಗಲ್ಗೋಸ್ಕರ ಬರೀತಿಲ್ಲ. ಇಲ್ಲಿ ಫ್ರೆಂಡ್ಸ್ ಇವಾಗ ಸೋಷಿಯಲ್ ಮೀಡಿಯಾಗೋಸ್ಕರ ಆರ್ಟಿಕಲ್ ನ ಬರ್ತೀವಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಸ್ ಏನಾಗುತ್ತೆ, ಇಲ್ಲಿ ನಿಮಗೆ ಯಾವ ರೀತಿ SEO ಅವಶ್ಯಕತೆ ಇರೋದಿಲ್ಲ, ಕೀವರ್ಡ್ ರಿಸರ್ಚ್ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಬೇಸಿಕಲಿ ಯಾವ ರೀತಿ ಆರ್ಟಿಕಲ್ ಬರಬೇಕು ಅಂದ್ರೆ, ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಜನ ಸ್ಕ್ರೋಲ್ ಮಾಡ್ತಿರ್ತಾರಲ್ಲ, ನಿಮ್ದು ಆರ್ಟಿಕಲ್ ಅಥವಾ ನಿಮ್ದು ಆ ಪೋಸ್ಟ್ ನೋಡಿದ ತಕ್ಷಣ ಅವರು ನಿಂತು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಅಷ್ಟು ಅಟ್ರಾಕ್ಟಿವ್ ಆಗಿರೋ ನಿಮಗೆ ಇಲ್ಲಿ ಆರ್ಟಿಕಲ್ ಬರೀಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನೀವು ಎಷ್ಟು ಚೆನ್ನಾಗಿ ಆರ್ಟಿಕಲ್ ಬರೀತೀರಾ, ಎಷ್ಟು ವರ್ಡ್ಸ್ ನೀವು ಆರ್ಟಿಕಲ್ ಬರೀತೀರಾ, ಎಷ್ಟು SEO ಮಾಡ್ತೀರಾ, ಯಾವ ರೀತಿ ಕೀವರ್ಡ್ ರಿಸರ್ಚ್ ಮಾಡ್ತೀರಾ, ಇದೆಲ್ಲ ಮ್ಯಾಟರ್ ಆಗೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಸಪೋಸ್ ನಿಮಗೆ ಗೂಗಲ್ ಅಲ್ಲಿ ರ್ಯಾಂಕ್ ಆಗಬೇಕು ಅಂತಂದ್ರೆ ಇದೆಲ್ಲ ಮ್ಯಾಟರ್ ಆಗುತ್ತೆ. ಬಟ್ ಇಲ್ಲಿ ಫ್ರೆಂಡ್ಸ್ ಇವತ್ತು ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಇಲ್ಲಿ ನಾವು ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂದ್ರೆ ಕೇವಲ ಸೋಷಿಯಲ್ ಮೀಡಿಯಾ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಸೋಷಿಯಲ್ ಮೀಡಿಯಾ ಕೂಡ ಇರೋದು ನಿಮಗೆ ತೋರಿಸ್ತೀನಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇವಾಗ ನಾನು ಫೇಸ್ಬುಕ್ ಇದ್ದೀನಿ. ಸೊ ಫೇಸ್ಬುಕ್ ಅಲ್ಲಿ ಬಂದ ತಕ್ಷಣ ನೋಡ್ತಿರಬಹುದು ಫ್ರೆಂಡ್ಸ್, ಇವ್ರದೇ ಸೇಮ್ ಪೇಜ್ ಇದೆ. ಇದು ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್, ಇವ್ರು ನೋಡಿ ಎಷ್ಟು ಆರ್ಟಿಕಲ್ಗಳನ್ನ ಇಲ್ಲಿ ಪಬ್ಲಿಷ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇದು ನೋಡಿ 23 ನಿಮಿಷ ಹಿಂದೆ ಫ್ರೆಂಡ್ಸ್ ಇದೊಂದು ಆರ್ಟಿಕಲ್ ನ ಪಬ್ಲಿಷ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ 1 ಅವರ್ ಹಿಂದೆ ಇವರು ಪಬ್ಲಿಷ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್, ಇದು ನೋಡಿ ಇದು ಕೂಡ 1 ಅವರ್ ಹಿಂದೆ ಪಬ್ಲಿಷ್ ಮಾಡಿದ್ದಾರೆ. ಸೊ ಯೋಚನೆ ಮಾಡಿ ಫ್ರೆಂಡ್ಸ್, ಇಲ್ಲಿ 1 ಅವರ್ ಅಲ್ಲಿ 2 ಪೋಸ್ಟ್ ನ ಫ್ರೆಂಡ್ಸ್ ಪಬ್ಲಿಷ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್, ಇದು 2 ಅವರ್ ಆಗಿರಬಹುದು. ನೆಕ್ಸ್ಟ್ ನೋಡ್ತಾ ಇದ್ರೆ 2 ಅವರ್ ಇದೆ. ಓಕೆ, ಅದೇ ರೀತಿ ಫ್ರೆಂಡ್ಸ್ ನೋಡ್ತಾ ಇರಬಹುದು 2 ಅವರ್ ಆಯಿತು. ಇಲ್ಲಿ ಬಂದು ಫ್ರೆಂಡ್ಸ್ ನೋಡ್ತಾ ಇರಬಹುದು 3 ಅವರ್ ಆಯಿತು. ಇಲ್ಲಿ ಫ್ರೆಂಡ್ಸ್ ನೀವು ಬಂದು ನೋಡಿದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಡೈಲಿ ಏನಿಲ್ಲ ಅಂದ್ರೂ ಮಿನಿಮಮ್ ಫ್ರೆಂಡ್ಸ್ 50 ರಿಂದ 30 ಆರ್ಟಿಕಲ್ಸ್ಗಳನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇವಾಗ ಒಂದು ವೆಬ್ಸೈಟ್ 30 ರಿಂದ 60 ಆರ್ಟಿಕಲ್ ಪಬ್ಲಿಷ್ ಮಾಡ್ತಿದ ಮೇಲೆ ನಿಮಗೆ ಅನ್ಸುತ್ತಾ ಅವರು ಕೀವರ್ಡ್ ರಿಸರ್ಚ್ ಮಾಡ್ತಾರೆ,
ಅಥವಾ ಅವರು SEO ಮಾಡ್ತಾರೆ ಅಥವಾ ಅವರು ಆರ್ಟಿಕಲ್ ಅಲ್ಲಿ ಅಷ್ಟೊಂದು ನಿಮಗೆ ಟೈಮ್ ಕೊಡ್ತಾರೆ ಅಂತ ನಿಮಗೆ ಅನ್ಸುತ್ತಾ? ಇಲ್ಲ, ಇವರು ಫ್ರೆಂಡ್ಸ್ ಸಿಂಪಲ್ ಕಾಪಿ ಪೇಸ್ಟ್ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಇವ್ರದೇ ಇದೇ ಒಂದು ರೀಸನ್ ಇಂದ ಇವ್ರಿಗೆ ಎಷ್ಟು ಟ್ರಾಫಿಕ್ ಬರುತ್ತೆ. ಯಾಕಂದ್ರೆ ನೋಡಿ ಫ್ರೆಂಡ್ಸ್, ಏನಾಗುತ್ತೆ ಗೊತ್ತಾ, ನೀವು ಎಷ್ಟು ಜಾಸ್ತಿ ನೀವು ಆರ್ಟಿಕಲ್ನ ಪಬ್ಲಿಷ್ ಮಾಡ್ತಿರಲ್ಲ ಗೂಗಲಲ್ಲಿ ಫ್ರೆಂಡ್ಸ್, ಅವರಿಗೆ ಸಪೋಸ್ ಅನ್ಕೊಳ್ಳಿ ಇವಾಗ ಜನ ಏನೋ ಸರ್ಚ್ ಮಾಡ್ತಿರ್ತಾರೆ, ಆ ರಿಸಲ್ಟ್ ಅವ್ರ ಹತ್ರ ಇರಲಿಲ್ಲ ಅಂದಾಗ ಅವ್ರು ಏನು ಮಾಡ್ತಾರೆ, ಈ ವೆಬ್ಸೈಟನ್ನು ಡಿಸ್ಪ್ಲೇ ಮಾಡಿಸ್ತಾರೆ. ಯಾಕಂದರೆ ಅವ್ರ ಹತ್ರ ಫ್ರೆಂಡ್ಸ್ ಕಂಟೆಂಟ್ ಇಲ್ಲ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಇವ್ರ ವೆಬ್ಸೈಟಲ್ಲಿ ಹಲವಾರು ಸಿಕ್ಕಾಪಟ್ಟೆ ಕಂಟೆಂಟ್ ಇದೆ. ಸೊ ಅವ್ರಿಗೆ ಏನು ಅನ್ಸುತ್ತೆ, ಓಕೆ ಸೊ ಇಲ್ಲಿ ಇಷ್ಟೊಂದು ಇವ್ರು ಕಂಟೆಂಟ್ ಬರೀತಿದ್ದಾರೆ ಅಂದಮೇಲೆ ಮೇ ಬಿ ಸಿಮಿಲರ್ ರಿಸಲ್ಟ್ ಅವ್ರಿಗೆ ಸಿಗ್ಬೋದು ಅಂತ ಏನು ಮಾಡ್ತಾರೆ, ಅವರು ಜನರಿಗೆ ಅದು ಡಿಸ್ಪ್ಲೇ ಮಾಡಿಸ್ತಾರೆ. ಓಕೆ, ಸೊ ಹೀಗಾಗಿ ಫ್ರೆಂಡ್ಸ್ ಇವ್ರಿಗೆ ಇಷ್ಟೊಂದು ಟ್ರಾಫಿಕ್ ಬರ್ತದೆ. ಸೊ ಇದು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತಿದ್ದೀನಿ. ಸೊ ಇಲ್ಲಿ ನೋಡಿ ನಾನು ಒಪ್ಕೋತೀನಿ, ಓಕೆ ಕೀವರ್ಡ್ ರಿಸರ್ಚು ಮ್ಯಾಟರ್ ಆಗುತ್ತೆ, SEO ಕೂಡ ಇಂಪಾರ್ಟೆಂಟ್ ಇದೆ. ಬಟ್ ಅದು ಫ್ರೆಂಡ್ಸ್ ಯಾವಾಗ ಮ್ಯಾಟರ್ ಆಗುತ್ತೆ ಅಂದರೆ ನಿಮಗೆ ಗೂಗಲಲ್ಲಿ ರ್ಯಾಂಕ್ ಆಗಬೇಕು ಅಂದಾಗ ಮ್ಯಾಟರ್ ಆಗುತ್ತೆ. ಬಟ್ ಇಲ್ಲಿ ಫ್ರೆಂಡ್ಸ್ ಇವತ್ತು ಮತ್ತೆ ಹೇಳ್ತಿದ್ದೀನಿ, ನಾವು ಸೋಷಿಯಲ್ ಮೀಡಿಯಾಗೋಸ್ಕರ ಇಲ್ಲಿ ವರ್ಕ್ ಮಾಡ್ತಿದ್ದೀವಿ. ಓಕೆ, ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ಇವರು ನೋಡಿ ಆರ್ಟಿಕಲ್ಗಳನ್ನು ಬರೀತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಪಬ್ಲಿಷ್ ಮಾಡ್ತಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಜನ ಅದ್ರ ಮೇಲೆ ಬಂದು ನೋಡ್ತಾ ಇರಲ್ಲ. ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಅಟ್ರಾಕ್ಟಿವ್ ಕಾಣಿಸುತ್ತೆ ಅಂತ ಪೋಸ್ಟ್, ಇದ್ರ ಮೇಲೆ ಒಂದು ಜನ ಕ್ಲಿಕ್ ಮಾಡಿದಾಗ ಅವ್ರ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಅಟ್ರಾಕ್ಟಿವ್ ಆಗಿರುವಂತಹ ಪೋಸ್ಟ್ಗಳನ್ನ ಬರೀತಾರೆ ಅಂತ. ಇದೆಲ್ಲ ಪೋಸ್ಟ್ ಇರುತ್ತಲ್ಲ ಫ್ರೆಂಡ್ಸ್, ಇದೆಲ್ಲ ಟ್ರೆಂಡಿಂಗ್ ಇರುತ್ತೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ. ನೀಶ್ ಯಾವುದೇ ಆಗಿರ್ಬೋದು, ಯಾವುದೇ ಕೆಟಗರಿ ಆಗಿರ್ಬೋದು, ಅದನ್ನ ಬಗ್ಗೆ ಫ್ರೆಂಡ್ಸ್ ಇವರು ಯೋಚನೆ ಮಾಡೋದಿಲ್ಲ. ಟ್ರೆಂಡಿಂಗ್ ಟಾಪಿಕ್ ಯಾವ್ದು ಇರುತ್ತಲ್ಲ ಅದ್ರ ಮೇಲೆ ಇವರು ಆರ್ಟಿಕಲ್ ಬರೋಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ ಇವತ್ತು ನಿಮಗೂ ಕೂಡ ಇದೇ ರೀತಿ ಟ್ರೆಂಡಿಂಗ್ ಟಾಪಿಕ್ ಮೇಲೆ ಆರ್ಟಿಕಲ್ಗಳನ್ನು ಬರೀಬೇಕಾಗುತ್ತೆ. ಡೋಂಟ್ ವರಿ, ಆರ್ಟಿಕಲ್ಗಳು ಹೇಗೆ ನೀವು ಚಾಟ್ GPT ಮೂಲಕ ಬರೆಯೋದು ಅಂತ ಕೂಡ ಹೇಳ್ತಿದ್ದೀನಿ. ಸಿಂಪಲ್ ಕಾಪಿ ಪೇಸ್ಟ್ ವರ್ಕ್ ಇದೆ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಿಮಗೆ ಪ್ರೂಫ್ಗಳನ್ನ ತೋರಿಸಿದ್ದೀನಿ. ಸೊ ಯಾವ ರೀತಿ ಇವರು ವರ್ಕ್ ಮಾಡ್ತಾರಂತ. ಓಕೆ, ಸೊ ನಿಮ್ಮ ಮುಂದೆ ಪ್ರೂಫ್ ಇದೆ. ಸೊ ಈ ರೀತಿ ಫ್ರೆಂಡ್ಸ್ ನೀವು ವರ್ಕ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಇವರಿಗೆ ಆಲ್ರೆಡಿ ಇಲ್ಲಿ ಎಷ್ಟು ರಿಸಲ್ಟ್ ಬರ್ತದೆ, 86 ಮಿಲಿಯನ್ ಪರ್ ಮಂತ್ ಫ್ರೆಂಡ್ಸ್ ಇವರಿಗೆ ಟ್ರಾಫಿಕ್ ಬರ್ತದೆ. ಓಕೆ, ಹಾಗೂ ಫ್ರೆಂಡ್ಸ್ ಇವಾಗ ನಿಮಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತೋರಿಸಬೇಕು ಅಂದರೆ, ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತೋರಿಸಬೇಕು ಅಂದರೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಅನ್ನು ಬಸ್ ಫೀಡ್ ಇಲ್ಲಿ ಸರ್ಚ್ ಮಾಡ್ತೀನಿ ಸಿಮಿಲರ್ ವೆಬ್ ಅಲ್ಲಿ. ಸೊ ನೋಡ್ತಾ ಇರಬಹುದು ಹೈಯೆಸ್ಟ್ ಫ್ರೆಂಡ್ಸ್ ಇವರಿಗೆ ಇಲ್ಲಿಂದ ಟ್ರಾಫಿಕ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಇಂದ ಬರುತ್ತೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಪಿಂಟ್ರೆಸ್ಟ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ರೆಡಿಟ್ ಆಗಿರ್ಬೋದು. ಸೊ ಈ ರೀತಿ ಫ್ರೆಂಡ್ಸ್ ಇವ್ರು ಏನು ಮಾಡ್ತಾರೆ ಅಂದರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ತಮ್ಮ ಆರ್ಟಿಕಲ್ಗಳನ್ನ ಸಿಂಪ್ಲಿ ಶೇರ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಆರ್ಟಿಕಲ್ಗಳನ್ನ ಬರೀಬೇಕಾಗುತ್ತೆ. ಈ ರೀತಿ ನೀವು ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಆ ಆರ್ಟಿಕಲ್ಗಳನ್ನ ಪಬ್ಲಿಷ್ ಮಾಡಬೇಕಾಗುತ್ತೆ, ಶೇರ್ ಮಾಡಬೇಕಾಗುತ್ತೆ. ಓಕೆ, ಸೊ ಬನ್ನಿ ಇವಾಗ ನೋಡೋಣ ನಿಮಗೆ ಈ ರೀತಿ ಟ್ರೆಂಡಿಂಗ್ ಟಾಪಿಕ್ಸ್ ಎಲ್ಲಿಂದ ಸಿಗುತ್ತೆ ಹಾಗೂ ಅದರ ಮೇಲೆ ನೀವು ಹೇಗೆ ಆರ್ಟಿಕಲ್ಗಳನ್ನ ಬರೆಯೋದು ಅಂತ ಹೇಳ್ತಿದ್ದೀನಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ಗೂಗಲ್ ಅಲ್ಲಿ ಬನ್ನಿ. ಇಲ್ಲಿ ನೋಡ್ತಾ ಇರಬಹುದು friends.google.com ಅಂತ ಸರ್ಚ್ ಮಾಡಿ ನಿಮಗೆ ಈ ವೆಬ್ಸೈಟ್ ಬರುತ್ತೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಏನು ಮಾಡೋಣ, ಟ್ರೆಂಡಿಂಗ್ ನಾವು ಅಂತ ಇಲ್ಲಿ ಆಪ್ಷನ್ ನೋಡೋ ಸಿಗುತ್ತಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ಇಂಡಿಯಾ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಏನಂತ ಸೆಲೆಕ್ಟ್ ಮಾಡೋಣ, ಯುನೈಟೆಡ್ ಸ್ಟೇಟ್ ಅಂತಾನೆ ಸೆಲೆಕ್ಟ್ ಮಾಡೋಣ. ಓಕೆ, ಸೊ ನಾವು ಕೂಡ ಫ್ರೆಂಡ್ಸ್ ಅಲ್ಲಿಂದ ಟಾರ್ಗೆಟ್ ಮಾಡೋಣ. ಅಲ್ಲಿಂದ ಫ್ರೆಂಡ್ಸ್ ನಿಮಗೆ ವ್ಯೂಸ್ ಜಾಸ್ತಿ ಬಂತು ಅಂತ ಅನ್ಕೊಳ್ಳಿ, ಅಲ್ಲಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ CPC ಜಾಸ್ತಿ ನೋಡೋಕೆ ಸಿಗುತ್ತೆ, ಅಲ್ಲಿಂದ ಅರ್ನಿಂಗ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ನಾವು ಏನು ಮಾಡೋಣ, ಯುನೈಟೆಡ್ ಸ್ಟೇಟ್ಸ್ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೆಲ್ಲ ಇವಾಗ ಟ್ರೆಂಡಿಂಗ್ ಟಾಪಿಕ್ ಇದೆ ಯುನೈಟೆಡ್ ಸ್ಟೇಟ್ ಅಲ್ಲಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವೇನ್ ಮಾಡಿ, ಇದ್ರ ಮೇಲೆ ಫ್ರೆಂಡ್ಸ್ ಕಣ್ಣು ಮುಚ್ಚಿ ಆರ್ಟಿಕಲ್ಗಳನ್ನ ಬರೆಯೋಕೆ ಶುರು ಮಾಡಿ. ಯಾವ ನೀಶ್ ಇದೆ ಅಂತ ನೋಡಕ್ ಹೋಗ್ಬೇಡಿ, ಕೀವರ್ಡ್ ರಿಸರ್ಚ್ ಮಾಡಕ್ ಹೋಗ್ಬೇಡಿ, SEO ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಫ್ರೆಂಡ್ಸ್ ಇದ್ರ ಮೇಲೆ ನಮಗೆ ಇವಾಗ ಆರ್ಟಿಕಲ್ ಅನ್ನು ಬರೆಯೋಕೆ ಶುರು ಮಾಡಬೇಕಾಗುತ್ತೆ. ಓಕೆ, ಸೊ ಅದು ಹೇಗೆ ಬರೆಯೋದು, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಎಕ್ಸಾಂಪಲ್ಗೋಸ್ಕರ ನಾನು ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಸರ್ಚ್ ಇಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಸರ್ಚ್ ಇಟ್ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಇಲ್ಲಿಂದಷ್ಟು ವೆಬ್ಸೈಟ್ಗಳು ನೋಡಿ ಸಿಗುತ್ತೆ. ಅವರು ಆರ್ಟಿಕಲ್ ಆಲ್ರೆಡಿ ಬರೆದಿರೋದಿರುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ನೀವು ಕೆಳಗಡೆ ಬಂದು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಇವಾಗ ನನಗೆ ಒಂದು ವೆಬ್ಸೈಟ್ ಸಿಕ್ಕಿದೆ. ನಾನು ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು ಸೇಮ್ ಟಾಪಿಕ್ ಮೇಲೆ ಆರ್ಟಿಕಲ್ ಅನ್ನು ಬರೆದಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಇಷ್ಟು ಲಾಂಗ್ ಆರ್ಟಿಕಲ್ ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಸ್ ಯಾರು ಇಷ್ಟು ಲಾಂಗ್ ಆರ್ಟಿಕಲ್ಗಳನ್ನ ಓದೋದಿಲ್ಲ. ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ಗೆ ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ಇದೇನು ಲಿಂಕ್ ಇರುತ್ತಲ್ಲ ಫ್ರೆಂಡ್ಸ್, ಇವಾಗ ಈ ವೆಬ್ಸೈಟ್ ಲಿಂಕ್ ನೀವು ನೋಡ್ತಾರ, ಇದನ್ನ ಫ್ರೆಂಡ್ಸ್ ಇವಾಗ ನಾನು ಸಿಂಪ್ಲಿ ಇಲ್ಲಿಂದ ಕಾಪಿ ಮಾಡ್ಕೊತೀನಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಇದನ್ನ ಕಾಪಿ ಮಾಡ್ಕೊಂಡೆ. ಕಾಪಿ ಮಾಡಿದ ಆದಂತ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಚಾಟ್ GPT ಬರಬೇಕಾಗುತ್ತೆ. ಸೊ ಆಲ್ರೆಡಿ ಫ್ರೆಂಡ್ಸ್ ನಾನು ಚಾಟ್ GPT ಬಗ್ಗೆ ವಿಡಿಯೋನ ಮಾಡಿದ್ದೀನಿ, ಫ್ರೀಯಲ್ಲಿ ಇದೆ ಫ್ರೆಂಡ್ಸ್. ನಿಮಗೆ ಫ್ರೀಯಲ್ಲಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ SRM ಅಂತ ಒಂದು ಎಕ್ಸ್ಟೆನ್ಷನ್ ಸಿಗುತ್ತೆ, ಅದನ್ನ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ, ಅದು ಕೂಡ ಫ್ರೀಯಲ್ಲಿ ಇದೆ. ಓಕೆ, ಸೊ ಇಷ್ಟಾಂತರ ಫ್ರೆಂಡ್ಸ್ ಇವಾಗ ಸಿಂಪಲ್ ನಿಮ್ಗೆ ಏನು ಮಾಡಬೇಕು ಗೊತ್ತಾ, ಇಲ್ಲಿ ಸರ್ಚ್ ಅಲ್ಲಿ ಬರಬೇಕಾಗುತ್ತೆ. ಸರ್ಚ್ ಅಲ್ಲಿ ಬಂದು ಸಿಂಪ್ಲಿ ಸಮ್ ಅಂತ ನೀವು ಇಲ್ಲಿಂದ ಸರ್ಚ್ ಮಾಡಿ. ಓಕೆ, ಸೊ ನೋಡ್ತಾ ಇರಬಹುದು ಸಮ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಫ್ರೆಂಡ್ಸ್ ನಿಮಗೆ ಆಪ್ಷನ್ ನೋಡೋಕೆ ಸಿಗುತ್ತೆ, ಅನಲೈಸ್ ವೆಬ್ಸೈಟ್ ಸಮರೈಸ್ ಅಂತ. ಓಕೆ, ಸೊ ಇದ್ರ ಮೇಲೆ ಬಂದು ಫ್ರೆಂಡ್ಸ್ ಇವಾಗ ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಷ್ಟಾದಂತರ ಫ್ರೆಂಡ್ಸ್ ನೀವೇನ ವೆಬ್ಸೈಟ್ ಲಿಂಕ್ ಅನ್ನ ಕಾಪಿ ಮಾಡಿದ್ರಲ್ಲ, ಅದನ್ನ ಫ್ರೆಂಡ್ಸ್ ಸಿಂಪ್ಲಿ ಇಲ್ಲಿ ಪೇಸ್ಟ್ ಮಾಡಿ. ಇಷ್ಟಾದಂತರ ಫ್ರೆಂಡ್ಸ್ ಸಿಂಪ್ಲಿ ಈ ಎರೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫ್ರೆಂಡ್ಸ್ ಇದು ಇಷ್ಟು ಮಾಡಿದ ಥರ ಫ್ರೆಂಡ್ಸ್ ನೀವು ಸಿಂಪ್ಲಿ ಕುತ್ಕೊಂಡ್ಬಿಡಿ. ಓಕೆ, ಸೊ ಇದು ಫ್ರೆಂಡ್ಸ್ ಇವಾಗ ಏನು ಮಾಡುತ್ತೆ ಗೊತ್ತಾ, ಅದೇನು ಆರ್ಟಿಕಲ್ ಬರೆದಿರಲ್ಲ ಅದು ಎಲ್ಲ ಫ್ರೆಂಡ್ಸ್ ಅದು ಸಮರೈಸ್ ಮಾಡುತ್ತೆ. ಓಕೆ, ಸಮರೈಸ್ ಮಾಡಿ ಇಷ್ಟು ದೊಡ್ಡ ಇರೋ ಆರ್ಟಿಕಲ್ನ ಸಮರೈಸ್ ಮಾಡಿ ಫ್ರೆಂಡ್ಸ್ ಅದು ಶಾರ್ಟ್ ಫಾರ್ಮಲ್ಲಿ ನಿಮಗೆ ತಂದು ಕೊಡುತ್ತೆ. ಓಕೆ, ಸೊ ಇದನ್ನ ಫ್ರೆಂಡ್ಸ್ ನಿಮಗೆ ಮಾಡಬೇಕಾಗುತ್ತೆ, ಸಿಂಪ್ಲಿ ಪಬ್ಲಿಷ್ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಎಷ್ಟು ನೀಟಾಗಿ ನಮಗೆ ಒಂದು ಸಮರೈಸ್ ಮಾಡಿ ಕೊಟ್ಟಿದೆ ಅಂತ. ಓಕೆ, ಇಷ್ಟಾದ ಫ್ರೆಂಡ್ಸ್ ಇವಾಗ ಸಿಂಪ್ಲಿ ನಿಮಗೆ ಏನು ಮಾಡಬೇಕಾಗುತ್ತೆ, ನಾನು ಸಿಂಪ್ಲಿ ಇಂದ ಕಾಪಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ಮಾತು, ನೀವು ಇಲ್ಲಿ ಆರ್ಟಿಕಲ್ ಲೆಂತ್ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬಿಡಿ, ಎಷ್ಟು ಲಾಂಗ್ ಇದೆ, ಎಷ್ಟು ವರ್ಡ್ಸ್ ಇದು ಬರ್ದಿದೆ ಅಂತ ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ಇದು ಫ್ರೆಂಡ್ಸ್ ನಿಮಗೆ ಮ್ಯಾಟರ್ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದನ್ನ
ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡು ಆದ ನಂತರ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ವರ್ಡ್ ಪ್ರೆಸ್ ಅಲ್ಲಿ ಬರ್ತಿದ್ದೀನಿ. ಇಲ್ಲಿ ಬಂದು ಫ್ರೆಂಡ್ಸ್ ನಾನು ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಿರಬಹುದು ಇಲ್ಲಿಂದ ನೀವು ಆಡ್ ನ್ಯೂ ಪೋಸ್ಟ್ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಕಾಪಿ ಮಾಡ್ಕೊಂಡಿರುವಂತ ಆರ್ಟಿಕಲ್ ನಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಫ್ರೆಂಡ್ಸ್ ನಲ್ಲಿ ಇವಾಗ ಪೇಸ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇಲ್ಲಿ ನಮಗೆ ಟೈಟಲ್ ಕೊಡಬೇಕಾಗುತ್ತೆ. ಸೊ ಟೈಟಲ್ ಕೊಡೋಗೋಸ್ಕರ ಫ್ರೆಂಡ್ಸ್ ಲೈನ್ ಅಂತ ಕೊಡ್ತೀನಿ, ಗಿವ್ ಮಿ. ಓಕೆ, ಸೊ ಸಿಂಪಲ್ ಫ್ರೆಂಡ್ಸ್ ಲೈನ್ ಅಂತ ಕೊಡ್ತೀನಿ, ಗಿವ್ ಮಿ ಅಟ್ರಾಕ್ಟಿವ್ ಹುಕ್ ಟೈಟಲ್ ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ಇದರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಇದು ಒಂದು ಚೆನ್ನಾಗಿರುವಂತ ಟೈಟಲ್ ಕೊಡುತ್ತೆ. ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡ ನಂತರ ಇಲ್ಲಿ ನಾವು ಇವಾಗ ಟೈಟಲ್ ಅಲ್ಲಿ ಪೋಸ್ಟ್ ಮಾಡೋಣ. ಸಿಂಪಲ್. ಸೊ ನೋಡ್ತಿರಬಹುದು ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇಲ್ಲಿ ನಿಮಗೆ ಒಂದು ಇಮೇಜ್ ಆಡ್ ಮಾಡಬೇಕಾಗುತ್ತೆ. ಸೊ ಒಂದು ಚೆನ್ನಾಗಿರುವಂತ ಇಮೇಜ್ ಅನ್ನ ಆಡ್ ಮಾಡ್ಕೊಳ್ಳಿ. ಇಮೇಜ್ಗೋಸ್ಕರ ಫ್ರೆಂಡ್ಸ್ ಇವಾಗ ನಾವು ಮತ್ತೆ ಗೂಗಲ್ ಅಲ್ಲಿ ಬರೋಣ. ಸೊ ಗೂಗಲ್ ಅಲ್ಲಿ ಬಂದು ಫ್ರೆಂಡ್ಸ್ ಇಲ್ಲಿ ಏನಂತ ಕೊಡ್ತೀನಿ, ಮೊದಲಿಗೆ ಫ್ರೆಂಡ್ಸ್ ಇವಾಗ ಇಲ್ಲಿ ಅರಂಬಲ್ ಫುಟ್ಬಾಲ್ಸ್ ಅಂತ ಏನಿಲ್ಲ ಫ್ರೆಂಡ್ಸ್ ನಾನು ಇದಿಷ್ಟು ಕಾಪಿ ಮಾಡ್ಕೊತೀನಿ. ಓಕೆ, ಸೊ ಇಲ್ಲಿಂದ ಇದನ್ನ ಮೊದಲಿಗೆ ಕಾಪಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಗೂಗಲ್ ಓಪನ್ ಮಾಡ್ತೀನಿ. ಸೊ ಗೂಗಲ್ ಅಲ್ಲಿ ಬಂದು ಫ್ರೆಂಡ್ಸ್ ನಲ್ಲಿ ಇಮೇಜಸ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಾನು ಅದನ್ನ ಸರ್ಚ್ ನಲ್ಲಿ ಪೇಸ್ಟ್ ಮಾಡ್ತೀನಿ. ಸಿಂಪಲ್. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮಗೆ ಇದರ ರಿಲೇಟೆಡ್ ಇಮೇಜಸ್ ಬರುತ್ತೆ. ಸೊ ನೋಡ್ತಾ ಇರಬಹುದು ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಸಿಂಪ್ಲಿ ಇಲ್ಲಿ ಟೂಲ್ಸ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತಲ್ಲ, ಈ ಟೂಲ್ಸ್ ಅಲ್ಲಿ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಯೂಸೇಜ್ ರೈಟ್ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ನಿಮಗೆ ಇಮೇಜಸ್ ಬಂದಿದೆ ಅಂತ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ ಇಮೇಜ್ ಬೇಕು ಆ ಇಮೇಜ್ ಅನ್ನ ಇಲ್ಲಿಂದ ನೀವು ಸಿಂಪ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ನಾನು ಈ ಇಮೇಜ್ ಅನ್ನ ಡೌನ್ಲೋಡ್ ಮಾಡ್ಕೊತಿದ್ದೀನಿ. ಸಿಂಪಲ್. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ವೆಬ್ಸೈಟ್ ಅನ್ನು ಓಪನ್ ಮಾಡ್ತೀನಿ. ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಇಮೇಜ್ ಅನ್ನ ಫೀಚರ್ಡ್ ಇಮೇಜ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಸೆಟ್ ಆಸ್ ಫೀಚರ್ಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಓಕೆ, ಇಷ್ಟಾದ್ರೆ ಫ್ರೆಂಡ್ಸ್ ನೀವು ಸೆಟ್ ಫೀಚರ್ಡ್ ಇಮೇಜ್ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಮ್ದು ಇಮೇಜ್ ಸೆಟ್ ಆಗುತ್ತೆ. ಓಕೆ, ಸೊ ನೋಡ್ತಿದ್ರ ಇದನ್ನೊಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಸೊ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ. ಈ ರೀತಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಡೈಲಿ 20 ರಿಂದ 30 ಆರ್ಟಿಕಲ್ಗಳನ್ನ ಪಬ್ಲಿಷ್ ಮಾಡಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್ ಈ ಆರ್ಟಿಕಲ್ ಅನ್ನ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ಒಂದು ಪ್ಲಗಿನ್ ಬರುತ್ತೆ, ಅದು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ಪ್ಲಗಿನ್ಸ್ ಅಲ್ಲಿ ಬನ್ನಿ. ಇಲ್ಲಿ ಕೆಳಗಡೆ ನಿಮ್ಮಿಂದ ಆಪ್ಷನ್ ಸಿಗುತ್ತೆ ಪ್ಲಗಿನ್ಸ್ ಅಂತ, ನಾನು ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮ್ಗೆ ಒಂದು ಪ್ಲಗಿನ್ ಹೇಳ್ತಿದ್ದೀನಿ. ಆ ಪ್ಲಗಿನ್ ಮೂಲಕ ಫ್ರೆಂಡ್ಸ್ ನೀವು ಈಸಿಲಿ ನಿಮ್ದು ಏನು ನೀವು ಆರ್ಟಿಕಲ್ಗಳನ್ನ ಬರ್ದಿರ್ತಾರಲ್ಲ ಅದು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಬಹುದು. ಆಡ್ ನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಸರ್ಚ್ ಮಾಡೋಣ. ಓಕೆ, ಸೊ ಆಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಸೋಷಿಯಲ್ ಮೀಡಿಯಾ ಅಂತ ಸರ್ಚ್ ಮಾಡಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಪ್ಲಗಿನ್ ಇದೆ ಸೋಷಿಯಲ್ ಮೀಡಿಯಾ ಆಟೋ ಪಬ್ಲಿಷ್ ಅಂತ. ಸೊ ಇದನ್ನ ಫ್ರೆಂಡ್ಸ್ ನಿಮಗೆ ಸಿಂಪ್ಲಿ ಇನ್ಸ್ಟಾಲ್ ಮಾಡಿ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ, ಫ್ರೀಯಲ್ಲಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಏನಾಗುತ್ತೆ, ನೀವು ಯಾವಾಗಲೂ ಆರ್ಟಿಕಲ್ ಬರೀತಿರಲ್ಲ ಸಿಂಪ್ಲಿ ಫ್ರೆಂಡ್ಸ್ ಅದನ್ನು ನಿಮಗೆ ಶೇರ್ ಮಾಡಬೇಕಾಗುತ್ತೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಮೊದಲಿಗೆ ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಪೇಜ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಪಿಂಟ್ರೆಸ್ಟ್ ಆಗಿರ್ಬೋದು. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ಏನೇನು ಸೋಷಿಯಲ್ ಮೀಡಿಯಾ ಬರುತ್ತಲ್ಲ, ಟ್ವಿಟರ್ ಆಗಿರ್ಬೋದು, ಅದರಲ್ಲಿ ಫ್ರೆಂಡ್ಸ್ ನಿಮಗೆ ಸೇಮ್ ಹೆಸರಿಂದ ಫ್ರೆಂಡ್ಸ್ ನೀವು ನಿಮ್ದು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಸೇಮ್ ಹೆಸರಿಂದ ಪೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಪಿಂಟ್ರೆಸ್ಟ್ ಅಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಸೇಮ್ ಹೆಸರಿಂದ. ಸೊ ಇದರಿಂದ ಫ್ರೆಂಡ್ಸ್ ಏನಾಗುತ್ತೆ, ಜನರಿಗೆ ಈಸಿ ಆಗುತ್ತೆ. ಸೊ ನಿಮ್ದು ಯಾವ ವೆಬ್ಸೈಟ್ ಹೆಸರು ಇರುತ್ತಲ್ಲ ಅದೇ ಸೇಮ್ ವೆಬ್ಸೈಟ್ ಇಂದ ನೀವು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸಿಂಪಲ್. ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಇನ್ಸ್ಟಾಲ್ ಮಾಡಿದಾಗ ಯಾವಾಗ ಒಂದು ಆರ್ಟಿಕಲ್ನ ಬರೀತಿರಲ್ಲ, ಆರ್ಟಿಕಲ್ ಬರೆದ ನಂತರ ನೀವು ಸಿಂಪ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಆಟೋಮೆಟಿಕ್ ಆಗಿ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮದು ಆರ್ಟಿಕಲ್ ಏನಾಗುತ್ತಲ್ಲ ಅದು ಆಟೋಮೆಟಿಕ್ ಆಗಿ ಶೇರ್ ಆಗುತ್ತೆ. ಓಕೆ, ಸೊ ಇದು ಕೆಲಸ ಫ್ರೆಂಡ್ಸ್ ತುಂಬಾನೇ ಈಸಿ ಮಾಡುತ್ತೆ, ರೈಟ್. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ವಿತ್ ಪ್ರೂಫ್ ನಾನು ನಿಮಗೆ ಹೇಳಿದ್ದೀನಿ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಇದರ ಮೇಲೆ ವರ್ಕ್ ಮಾಡಿ. ಸೊ ಇಲ್ಲಿ ಕೂಡ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವರು ಇದೇ ರೀತಿ ವರ್ಕ್ ಮಾಡ್ತಾರೆ. ಇಲ್ಲಿ ಫ್ರೆಂಡ್ಸ್ ಇರೋದು ಫೇಸ್ಬುಕ್ ಪೇಜ್ ಕೂಡ ನಿಮಗೆ ತೋರಿಸಿದ್ದೀನಿ. ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ರಿಫ್ರೆಶ್ ಮಾಡಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ಫ್ರೆಂಡ್ಸ್ ಇವರು ಮತ್ತೆ ಒಂದು ಪೋಸ್ಟ್ ಅನ್ನು ಅಪ್ಲೋಡ್ ಮಾಡಿರ್ತಾರೆ. ಓಕೆ, ಸೊ ನೋಡ್ತಾ ಇರಬಹುದು ಇದು 44 ಮಿನಿಟ್ಸ್ ಹಿಂದೆ ಆಯಿತು. ಸೊ ಇಲ್ಲಿ ನಾನು ಇವಾಗ ಮತ್ತೆ ರಿಫ್ರೆಶ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ 13 ನಿಮಿಷ ಹಿಂದೆ ಮತ್ತೆ ಫ್ರೆಂಡ್ಸ್ ಇವರು ಇಲ್ಲಿ ಏನು ಮಾಡಿದ್ರು, ಒಂದು ಆರ್ಟಿಕಲ್ನ ಪಬ್ಲಿಷ್ ಮಾಡಿದ್ದಾರೆ. ನಿಮಗೆ ಹೇಳೋದಿಲ್ಲ ನಾನು ಫ್ರೆಂಡ್ಸ್ ನಾನು ಇಲ್ಲಿ ವಿತ್ ಪ್ರೂಫ್ ನಾನು ನಿಮಗೆ ಹೇಳ್ತಿದ್ದೀನಿ. ಓಕೆ, ಸೊ ಹಾಗೆ ಫ್ರೆಂಡ್ಸ್ ನಾನು ಗಾಳಿಯಲ್ಲಿ ಮಾತಾಡೋದಿಲ್ಲ, ವಿತ್ ಪ್ರೂಫ್ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಇವರು ಎಷ್ಟೊಂದು ಪೋಸ್ಟ್ಗಳನ್ನ ಪಬ್ಲಿಷ್ ಮಾಡ್ತಿರಂತ. ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇವ್ರಿಗೆ ಫೇಸ್ಬುಕ್ ಅಲ್ಲಿ ಕೂಡ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಇವರಿಗೆ ಫಾಲೋವರ್ಸ್ ಇದ್ದಾರೆ, 13 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಯಾಕೆ ಇದು ಪಾಸಿಬಲ್ ಇದೆ, ಯಾಕೆ ಇಷ್ಟೊಂದು ಇವರಿಗೆ ಫಾಲೋವರ್ಸ್ ಬರ್ತಾರೆ, ಯಾಕಂದ್ರೆ ಫ್ರೆಂಡ್ಸ್ ಇಲ್ಲಿ ಇವರು ಪ್ರತಿಯೊಂದು ನಿಮಿಷಕ್ಕೆ ಫ್ರೆಂಡ್ಸ್ ಇಲ್ಲಿ 2-3 ಆರ್ಟಿಕಲ್ಸ್ಗಳನ್ನ ಇವರು ಪಬ್ಲಿಷ್ ಮಾಡ್ತಾರೆ. ಇದೇ ಫ್ರೆಂಡ್ಸ್ ಇವರು ಕೆಲಸ ಇರೋದು. ಸೊ ಇವಾಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಫ್ರೆಂಡ್ಸ್ ಇವರು ಕಾಪಿ ಪೇಸ್ಟ್ ಕೆಲಸ ಮಾಡದೆ ಒಂದು ಪ್ರಾಪರ್ ವೇಲಿ ವರ್ಕ್ ಮಾಡ್ತಾ ಕೂತ್ಕೊಂಡ್ರೆ ಒಂದು ಆರ್ಟಿಕಲ್ ಬರೋಕ್ಕೆ 2-3 ದಿನ ಹೋಗುತ್ತೆ. ಬಟ್ ಇಲ್ಲಿ ಫ್ರೆಂಡ್ಸ್ ಇವರು ನಿಮಿಷಕ್ಕೊಂದು ಆರ್ಟಿಕಲ್ನ ಪಬ್ಲಿಷ್ ಮಾಡ್ತಿದ್ದಾರೆ. ಓಕೆ, ಸೊ ಇದೆಲ್ಲ ಹೇಗೆ ಸಾಧ್ಯ ಇದೆ, ಯಾಕಂದ್ರೆ ಫ್ರೆಂಡ್ಸ್ ಇಲ್ಲಿ ಇವರು ಸಿಂಪಲ್ ಇದೇ ರೀತಿ ಕಾಪಿ ಪೇಸ್ಟ್ ಕೆಲಸ ಮಾಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದೇನಂದ್ರೆ ಇಮೇಜಸ್ ತುಂಬಾ ಚೆನ್ನಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗುವಂಥ ಇಮೇಜಸ್ಗಳನ್ನ ಕ್ರಿಯೇಟ್ ಮಾಡೋಕೆ ಕಲ್ಕೊಳ್ಳಿ ಕ್ಯಾನ್ವಾ ಮೂಲಕ. ಓಕೆ, ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ಇಲ್ಲಿ ಏನು ಮ್ಯಾಟರ್ ಆಗುತ್ತೆ ಗೊತ್ತಾ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ನಿಮ್ದು ಜನರಿಗೆ ನಿಮ್ಮ ಪೋಸ್ಟ್ ಅಟ್ರಾಕ್ಟ್ ಆಗಬೇಕು ಅಷ್ಟೇ, ಸಿಂಪಲ್. ಸೊ ಇನ್ನು ಯಾರಾದರೂ ಈಗ ಫೇಸ್ಬುಕ್ಲಿ ಬಂದಿರೋದು ಮಾಡ್ಕೊಳ್ಳಿ, ಈ ರೀತಿ ಸ್ಕ್ರೋಲ್ ಮಾಡುವಾಗ ನಿಮ್ದು ಆರ್ಟಿಕಲ್ ಅಥವಾ ನಿಮ್ಮ ಕಂಟೆಂಟ್ ಅವರಿಗೆ ಅಟ್ರಾಕ್ಟ್ ಮಾಡಬೇಕು, ಅದ್ರ ಮೇಲೆ ಅವರು ಕ್ಲಿಕ್ ಮಾಡಬೇಕು. ಇದು ತುಂಬಾ ಮ್ಯಾಟರ್ ಆಗುತ್ತೆ. ಓಕೆ, ಐ ಹೋಪ್ ಇದು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಮತ್ತೆ ನಾನು ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್ ನಾವು ಗೂಗಲ್ ರ್ಯಾಂಕ್ಗೋಸ್ಕರ ವರ್ಕ್ ಮಾಡ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾವು ಕೀವರ್ಡ್ ರಿಸರ್ಚ್ ಮಾಡ್ತಾ ಇಲ್ಲ. ಓಕೆ, ಹಾಗೂ ಫ್ರೆಂಡ್ಸ್ ನಾವು SEO ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ ಅಂದರೆ ಇಲ್ಲಿ ಫ್ರೆಂಡ್ಸ್ ನಾವು ಸೋಷಿಯಲ್ ಮೀಡಿಯಾಗೋಸ್ಕರ ವರ್ಕ್ ಮಾಡ್ತಿದ್ವಿ. ಸೋಷಿಯಲ್ ಮೀಡಿಯಾದಿಂದ ಫ್ರೆಂಡ್ಸ್ ನಿಮಗೆ ಟ್ರಾಫಿಕ್ ಬರೋಕ್ಕೆ ಶುರು ಆಯಿತು ಅಂತ ಅನ್ಕೊಳ್ಳಿ, ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗುತ್ತೆ, ಗೂಗಲಲ್ಲಿ ಕೂಡ ರ್ಯಾಂಕ್ ಆಗುತ್ತೆ.
ಓಕೆ, ಸೊ ಇಲ್ಲಿ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಟ್ರೆಂಡಿಂಗ್ ಟಾಪಿಕ್ ಮೇಲೆ ಸಿಂಪಲ್ ಫ್ರೆಂಡ್ಸ್ ನಿಮಗೆ ಕಾಪಿ ಪೇಸ್ಟ್ ಮಾಡಿ ಆರ್ಟಿಕಲ್ಸ್ಗಳನ್ನು ಪಬ್ಲಿಷ್ ಮಾಡ್ತಾ ಹೋಗಬೇಕಾಗುತ್ತೆ. ಆ ಆರ್ಟಿಕಲ್ಸ್ಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ವಿತ್ ಪ್ರೂಫ್ ನಮಗೆ ಹೇಳಿದ್ದೀನಿ. ಸೊ ಜನ ಈ ರೀತಿ ಕೆಲಸ ಮಾಡ್ತಾರೆ, ಡೆಫಿನೆಟ್ ಫ್ರೆಂಡ್ಸ್ ನೀವು ಕೂಡ ಈ ರೀತಿ ಕೆಲಸನ ಮಾಡಿ ಅರ್ನ್ ಮಾಡ್ಬೋದು. ಇನ್ನೊಂದು ಫ್ರೆಂಡ್ಸ್ ನಿಮಗೆ ಡಿಸ್ಕ್ಲೇಮರ್ ಅನ್ನ ಕೊಡ್ತೀನಿ, ಮತ್ತೆ ಹೇಳ್ತೀನಿ ಇಲ್ಲಿ ಫ್ರೆಂಡ್ಸ್ ನಮಗೆ ಡಿಸ್ಕ್ಲೇಮರ್ ಅನ್ನ ಕೊಡ್ತೀನಿ, ಚೆನ್ನಾಗಿ ಕೇಳಿ. ಅದೇನಪ್ಪ ಅಂದರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಏನು ಮಾಡಬೇಕಾಗುತ್ತೆ, ಡೈಲಿ 20 ರಿಂದ 30 ಆರ್ಟಿಕಲ್ಸ್ಗಳನ್ನ ಡೈಲಿ ಪಬ್ಲಿಷ್ ಮಾಡಬೇಕಾಗುತ್ತೆ. ಇದೇ ರೀತಿ ಫ್ರೆಂಡ್ಸ್ ನಿಮಗೆ 2 ರಿಂದ 3 ತಿಂಗಳು ನಿಮಗೆ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಸೊ ನೀವೇನಾದರೂ ಅನ್ಕೋತಿದ್ರ ನೀವು ಒಂದು 4 ದಿನ 30-40 ಆರ್ಟಿಕಲ್ಸ್ಗಳನ್ನ ಪಬ್ಲಿಷ್ ಮಾಡ್ತೀನಿ, ನನಗೆ ಟ್ರಾಫಿಕ್ ಬರೋಕ್ಕೆ ಶುರು ಆಗುತ್ತೆ, ನನಗೆ ಅರ್ನಿಂಗ್ ಆಗೋಕ್ಕೆ ಶುರು ಆಗುತ್ತೆ ಅನ್ನೋ ಆಗಿದ್ರೆ ಇಲ್ಲ ಫ್ರೆಂಡ್ಸ್, ಆ ರೀತಿ ಆಗೋದಿಲ್ಲ. ಮತ್ತೆ ಹೇಳ್ತಿದ್ದೀನಿ, ಆ ರೀತಿ ಆಗೋದಿಲ್ಲ. ಇಲ್ಲಿ ಫ್ರೆಂಡ್ಸ್ ನಿಮಗೆ 3 ರಿಂದ 4 ತಿಂಗಳು ಇದೇ ರೀತಿ ಫ್ರೆಂಡ್ಸ್ ನಿಮಗೆ ವರ್ಕ್ ಮಾಡಬೇಕಾಗುತ್ತೆ. ಡೈಲಿ ಫ್ರೆಂಡ್ಸ್ ನಿಮಗೆ 10 ರಿಂದ 20-30 ಪೋಸ್ಟನ್ನು ಪಬ್ಲಿಷ್ ಮಾಡಬೇಕಾಗುತ್ತೆ. ಅವಾಗ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಯಾವುದು ಒನ್ ಡೇಲಿ ಆಗೋದಿಲ್ಲ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಸ್ವಲ್ಪ ಪೇಷನ್ಸ್ ಅನ್ನು ಇಟ್ಕೊಳ್ಳಿ, ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ, ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.